ಅಂತವಾಗಿರ್ತಾರೆ. ನೋಡ್ತಾ ಇದ್ರಲ್ಲ, ಚಿತ್ರ ನೋಡ್ಕೊಂಡ್ ಬಂದಂತವರು ಯಾವ ರೀತಿಯಾಗಿ ತಮ್ಮ ಅನುಭವವನ್ನ ಹಂಚ್ಕೊಳ್ತಾ ಇದ್ದಾರೆ ಅಂತ. ಗಂಧದ ಗುಡಿ ಸಿನಿಮಾವನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. 777 ಚಾರ್ಲಿ ಚಿತ್ರದ ನಾಯಕಿ. ಲಕ್ಕಿ ಮ್ಯಾನ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆನೂ ಕೂಡ ಅಭಿನಯಿಸಿದಂಥವ್ರು. ಲಕ್ಕಿ ಮ್ಯಾನ್ ಚಿತ್ರದಲ್ಲಿ ಒಂದು ಸ್ಪೆಷಲ್ ರೋಲ್ ಇದೆ ಪುನೀತ್ ರಾಜ್ಕುಮಾರ್ ಅವರದು. ಆ ಚಿತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಸಂಗೀತಾ ಶೃಂಗೇರಿ ಅವರನ್ನ ನಮ್ಮ ಪ್ರತಿನಿಧಿ ಸತೀಶ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡ್ರು ಅವರು ನೋಡ್ಕೊಂಬರೋಣ. ಸಿನಿಮಾ ನೋಡೋದಕ್ಕೆ ಚಾರ್ಲಿ ಚಿತ್ರದ ನಾಯಕಿ ಸಂಗೀತಾ ಶೃಂಗೇರಿ ಅವರು ಬಂದಿದ್ದಾರೆ. ಮೇಡಮ್, ನಿನ್ನೆ ಕೂಡ ನೀವು ನರ್ತಕಿಯದು ಸಿನಿಮಾನ ನೋಡಿದ್ರಿ, ಇವತ್ತು ಕೂಡ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಕ್ ಬಂದಿರಿ. ಅಪ್ಪು ಸರ್ ನಿಮ್ನ ಎಷ್ಟು ಕಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗ್ಬೋದು. ಆಕ್ಚುಲಿ ನಾನು ಆಲ್ರೆಡಿ ವೈಭವಲ್ಲಿ 6 ಗಂಟೆ ಶೋಗೆ ಬಂದೆ. ಫಸ್ಟ್ ಶೋ ನೋಡ್ಬೇಕಂತ ಇದ್ದೆ ಕೂಡ. ಸೊ ಇದು ಇವತ್ತಿಗೆ 2ನೇ ಶೋ ಬರ್ತಾ ಇದ್ದೀನಿ. ಯಾಕಂದ್ರೆ ಇದು ಮೇನ್ ಥಿಯೇಟರ್ ಅಂತ, ಮತ್ತೆ ನಂಗೆ ಅಭಿಮಾನಿಗಳ ಜೊತೆ ನೋಡ್ಬೇಕು ಅಂತ ವೈಭವಲ್ಲಿ ಮುಗಿಸ್ಕೊಂಡು ಅರ್ಧಕ್ಕೆ ಬಂದಿದ್ದೀನಿ ಇಲ್ಲಿಗೆ. ಇದು ನೋಡೋಣ ತುಂಬಾ ಲೈಕ್ ಹೇಗೆ ಎಲ್ಲರೂ ಎಕ್ಸೈಟೆಡ್ ಆಗಿದ್ರು, ನಾನು ಹಾಗೆ ಎಕ್ಸೈಟೆಡ್ ಆಗಿದ್ದೀನಿ. ಮೂವಿ ನೋಡಿದ್ರು ಇವತ್ತಿಗೊಂದು 1ನೇ ಶೋಗೂ ಕೂಡ ಹೋಗ್ತೀನಿ. ಬಿಕಾಸ್ ಮತ್ತೆ ಗೊತ್ತಿಲ್ಲ ಇನ್ ಯಾವತ್ತೂ ಆಗಲ್ಲ ಅಪ್ಪು ಸರ್ನ ಹೀಗೆ ನೋಡೋಕೆ. ಅದು ಅಪ್ಪು ಸರ್ ಆಗಿ ನಾನು ಮೂವಿ ನೋಡ್ತಾ ಇದ್ದೀನಿ. ಇದು ಎಂದೆಂದಿಗೂ ಸಾಧ್ಯ ಇಲ್ಲ. ಸೊ ಆದಷ್ಟು ಸತಿ ಥಿಯೇಟರ್ ಇರಷ್ಟು ದಿವಸ ದಿನ ನೋಡ್ತೀನಿ. ಸಾಕಷ್ಟು ನಟರಿಗೆ ಒಂದು ಕನಸಿರುತ್ತೆ ಅವ್ರ ಜೊತೆಲಿ ಆಕ್ಟ್ ಮಾಡ್ಬೇಕನ್ನುವಂಥದ್ದು. ನೀವು ಲಕ್ಕಿ ಮನೆಯಲ್ಲಿ ಅವ್ರ ಜೊತೆ ಮಾಡಿದ್ರು ಕೂಡ ಅವ್ರ ಜೊತೆಲಿ ಕಾಣಿಸ್ಕೊಳ್ಳುವಂತ ಒಂದು ಅವಕಾಶ ಮಿಸ್ ಆಗಿತ್ತು. ಈಗ ಅಪ್ಪು ಸರ್ ಅವರು ನಮಗೆ ನೆನಪು ಈ ಒಂದು ಸಿನಿಮಾ ಕೊಟ್ಟೋಗಿದ್ದಾರೆ. ನಾನು ಆಕ್ಚುಲಿ ಅದರಲ್ಲಿ ತುಂಬಾ ಲಕ್ಕಿ. ಯಾಕಂದ್ರೆ ಅವ್ರ ಜೊತೆ ಒಂದು ಮೂವಿ ಮಾಡೋ ಅವಕಾಶ ನಂಗೆ ಸಿಕ್ತು. ಸುಮಾರಷ್ಟು ನಟಿಗಳಿಗೆ ಅವಕಾಶನೇ ಸಿಕ್ಕಿಲ್ಲ. ಬಟ್ ಅನ್ಲಕ್ಕಿ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ನಾನು ಮೂವಿ ಮಾಡಿದ್ರು ಕೂಡ ಅವ್ರನ್ನ ಯಾವತ್ತೂ ಮೀಟೇ ಮಾಡೋಕ್ಕಾಗಿಲ್ಲ. ನಾನು ಅನ್ಕೊಂಡಿದ್ದೆ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡ್ತೀನಿ ಅಂತ. ಬಟ್ ಇಟ್ಸ್ ಓಕೆ. ಅಪ್ಪು ಸರ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ತಿರೋ ಕಾರಣಕ್ಕೆ ನನಗೆಲ್ಲೋ ಅನ್ಸುತ್ತೆ ಒಂದ್ ದಿವಸ ಅವ್ರನ್ನ ಮೀಟ್ ಮಾಡ್ತೀನಿ, ಎಲ್ಲೋ ಒಂದು ಶೂಟಲ್ಲಿ ಬಿಸಿ ಇದ್ದಾರೆ ಅಂತ. ಪ್ರತಿಯೊಬ್ರು ಕೂಡ ಈ ಸಿನಿಮಾ ನಮ್ಮನ್ನ ತುಂಬಾ ಕಾಡುತ್ತೆ. ಅಪ್ಪು ಸರ್ ಅವರು ಪುನೀತ್ ರಾಜ್ಕುಮಾರ್ ಅವರಾಗಿ ನೋಡುವಂಥದ್ದು, ಅವರ ಒಂದು ಮೆಸೇಜ್, ಇಂಥ ಒಂದು ಸಿನಿಮಾ ನಮಗೆ ಕೊನೆ ಸಿನಿಮಾ ಆಗ್ಬಿಡ್ತದಂತ ತುಂಬಾ ನೊಂದುಕೊಳ್ತಾ ಇದ್ದಾರೆ ಅಭಿಮಾನಿಗಳು. ನಾನು ಆಕ್ಚುಲಿ ಅಳ್ಬಾರ್ದು ಅಂತಾನೆ ಇದೆ. ಲಕ್ಕಿ ಮ್ಯಾನಲ್ಲಿ ಪ್ರತಿ ಟೈಮು ಹತ್ಕೊಂಡೆ ಹೊರಗಡೆ ಬಂದಿದ್ದೆ. ಈ ಸತಿ ನಾನು ನಿರ್ಧಾರ ಮಾಡ್ಕೊಂಡ್ ಬಂದಿದ್ದೆ, ಲೈಕ್ ಅಳಲ್ಲ, ಏನೇ ಆದ್ರೂ ಅಳಲ್ಲ. ಯಾಕಂದ್ರೆ ಅಪ್ಪು ಸರಿಗೆ ಇಷ್ಟ ಆಗಲ್ಲ ಮೋಸ್ಟ್ಲಿ. ಅಪ್ಪು ಸರ್ ಎಲ್ಲಿಂದ ನೋಡ್ತಾ ಇದ್ರು ಕೂಡ ಅವ್ರ ಮೂವಿ ನೋಡಿ ನಾವು ಅಳ್ತಾ ಇದೀವಿ ಅಂದ್ರೆ ಖಂಡಿತ ಅವರಿಗೆ ಖುಷಿ ಆಗಲ್ಲ. ಅದಕ್ಕೆ ನಾನು ಆದಷ್ಟು ಸ್ಮೈಲ್ ಮಾಡ್ಕೊಂಡೆ ನೋಡ್ತಾ ಇದ್ದೀನಿ. ಅವ್ರಿಗೆ ಖುಷಿ ಆಗ್ಲಿ ಅವ್ರು ಇಲ್ಲಿಂದ ನೋಡ್ತಾ ಇದಂತ. ಬಿಕಾಸ್ ಅವ್ರು ಯಾವತ್ತೂ ಅಂತ ವ್ಯಕ್ತಿನೇ, ಸ್ಮೈಲ್ ಮಾಡ್ಕೊಂಡೆ ಯಾವತ್ತೂ ಇದ್ದಿದ್ದು. ಸೊ ಅಂಥದ್ರಲ್ಲೂ ಗಂಧದ ಗುಡಿ ಅಂತ ಮೂವಿ ನಮ್ ಸ್ಯಾಂಡಲ್ವುಡ್ಗೆ ಲಾಸ್ಟ್ ಆಗಿ ಮೂವಿ ಇದೆ ಅಂದ್ರೆ ಇದೆಲ್ಲ ಎಲ್ಲೋ ಡಿಸೈಡ್ ಮಾಡಿದ್ರು ಅಂತಾನೆ ಅನ್ಸುತ್ತೆ ಅವ್ರು ಹೇಳೋ ಮಾತುಗಳು ಮೂವಿಲಿ. ಅಪ್ಪು ಸರ್ ಅಂದ್ರೆ ಸೆಲೆಬ್ರೇಷನ್. ನಗುವಿನ ಪರಮಾತ್ಮನಿಗೆ ಯಾವ ರೀತಿ ನಮನ ಸಲ್ಲಿಸ್ತೀರಾ? ಅಪ್ಪು ಸರ್ ಅಟ್ಲೀಸ್ಟ್ ಒಂದು 5% ನಾವೆಲ್ಲರೂ ನಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ಇಡೀ ಹ್ಯೂಮ್ಯಾನಿಟಿ ಉದ್ಧಾರ ಆಗುತ್ತೆ. ಅಂಡ್ ನಾನು ವೆರಿ ಬಿಲೀವ್ ಮಾಡೋದು ಒಂದೇ. ನಾನು ಆಕ್ಚುಲಿ ಹೇಳ್ದಂಗೆ ನಾನು ಯಾವತ್ತೂ ದೇವ್ರನ್ನ ನಂಬ್ತಾ ಇರಲಿಲ್ಲ. ಆದ್ರೆ ಅಪ್ಪು ಸರ್ ಬಗ್ಗೆ ಗೊತ್ತಾದ್ಮೇಲೆ ಅಪ್ಪು ಸರ್ ನಾನು ದೇವ್ರಾಗಿ ನಂಬಿದ್ದೀನಿ. ಮತ್ತೆ ನನಗೆ ದೇವ್ರ ಅಂದ್ರೆ ಏನು ಅಂತ ಇವಾಗ ಅರ್ಥ ಆಗಿರೋದು. ಧನ್ಯವಾದಗಳು ಮೇಡಮ್. ಸಿನಿಮಾ ನೋಡಿದ್ರೆ ಮತ್ತಷ್ಟು ಮಾತು. ಇದಿಷ್ಟು ಸಂಗೀತಾ ಶೃಂಗೇರಿ ಅವರ ಮಾತುಗಳಾಗಿ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.